ಕೈಯ ಪೋಲಿ ಇದ ಮಗನೇ ಖುಷಿ ಆಯ್ತಾ ಈಗ ಆಗ್ತೀಗ ಡ್ಯಾನ್ಸ್ ಮಾಡ್ತೀಯಾ ಚಡ್ಡಿ ಹಾಕೊಂಡ್ರೆ ಡ್ಯಾನ್ಸ್ ಮಾಡ್ತೀಯ ಪಾಪಾಜಿ ಈಗ ಈ ಅಂಗಲಲ್ಲಿ ಹಿಡಿತೀನಿ ಚಡ್ಡಿ ಕಾಣಲ್ಲ ಮಗನೇ ಇದ್ಯಾವುದೋ ಒಂದು ನಿಧಿ ತೆಗಿತೀನಿ ಅಂತ ತೆಗಿತಾವ್ರಲ್ಲ ಆಯುಷ್ ಇವತ್ತು ವೆರಿ ಬ್ಯೂಟಿಫುಲ್ ಮೈಕ್ TLM 103 ವೆರಿ ಎಕ್ಸ್ಪೆನ್ಸಿವ್ should take care like a baby ಮಗು ಎಂತ ಕೆಲಸ ಮಾಡಿದ್ರೆ ಆಯುಷ್ ದಿನ ಹಿಡ್ಕೊಂಡು ಆ ಮೈಕಲ್ ಹಾಡು ಹೇಳಿದಿನಲ್ಲ ನಾನು ಪೂಜೆ ಮಾಡ್ತಿದ್ರೆ ಎಷ್ಟು ದಿನ ಹಿಡ್ಕೊಂಡಿದ್ದ ರಾವಣ ಆ ಸೀನ್ಗೆ ಪರ್ಟಿಕ್ಯುಲರ್ ಆಗಿ ಬದುಕ್ಬಿಟ್ಟ ಬಡ್ಡಿ ಮಗ ಅಂತಿದ್ಯಲ್ಲ ಅದನ್ನೇ ಎತ್ಕೊಂಡು ಒಂಥರ ಬೀಟ್ಸ್ ಜೊತೆಗೆ ಬದುಕ್ಬಿಟ್ಟ ಬಡ್ಡಿ ಮಗ ಮಾತ್ರ ಮ್ಯೂಸಿಕ್ ವರ್ಕ್ ಸಖತ್ತಾಗಿ ಮಾಡ್ತಿದ್ರ ಆಯುಷ್ ಥ್ಯಾಂಕ್ ಯು ಸೋ ಮಚ್ ಮೂವಿ ಸಖತ್ತಾಗಿದ್ಯಾ ನಕ್ಕು ನಕ್ಕು ಕೆಲಸ ಮಾಡ್ತಾರೆ ಮೂವಿ ನೋಡುವಾಗ ಆಯುಷ್ ರಿಮೋಟ್ ಹಾಕ್ಕೊಡ್ತೀವಿ ಬಾಸ್ ಟಿವಿನಾ ಯಾವ್ದು ಬೇಕು ಚಂದನ್ ಶೆಟ್ಟಿ ಅವ್ರು ಬೇಕಾ ನೀನು ಚಡ್ಡಿ ಹಾಕೊಂಡಿಲ್ಲ ಅದಕ್ಕೆ ನಿನ್ನ ತೋರ್ಸಕ್ಕೆ ನಾಚಿಕೆ ಆಯ್ತೈತಿ ನನಗೆ ಕೈ ತೆಗಿ ಪೋಲಿ ತೆಗಿಯ ಕೈಯ ಪೋಲಿ ಇದ ಮಗನೇ ಖುಷಿ ಆಯ್ತಾ ಈಗ ಆಗ್ತೀಗ ಡ್ಯಾನ್ಸ್ ಮಾಡ್ತೀಯಾ ಹೋಗಲ್ಲಿ ಡ್ಯಾನ್ಸ್ ಮಾಡಕ್ಕೆ ಹೋಗಲ್ಲಿ ಡ್ಯಾನ್ಸ್ ನೋಡ್ಬೇಕು ಈಗ ನೀವೀಗ ಹೆಂಗೆ ಮಾಡ್ತಾನೆ ಅಂತ ಚಡ್ಡಿ ಹಾಕೊಂಡ್ರೆ ಡ್ಯಾನ್ಸ್ ಮಾಡ್ತೀಯ ಪಾಪಾಜಿ ಈಗ ಈ ಅಂಗಲಲ್ಲಿ ಹಿಡಿತೀನಿ ಚಡ್ಡಿ ಕಾಣಲ್ಲ ಮಗನೇ ಅಲ್ಲ ಏ ಚಡ್ಡಿ ಏನು ನನ್ನ ಮಗಿಗೆ ಏನು ಚಡ್ಡಿ ಏನು ಬೇಕಾಗಿಲ್ಲ ಚಡ್ಡಿ ಇಲ್ದೇ ಚೆನ್ನಾಗಿ ಕಾಣ್ತಾನೆ ಅವನು ಅಪ್ಪಾಜಿ ಇಲ್ಲಿ ನೋಡಿ ಇಲ್ಲಿ ಮೇಲೆ ಇಲ್ಲಿ ನೋಡು ಚಡ್ಡಿ ಬೇಕಾ ಬೇಡ ಕಣ ಚಡ್ಡಿ ಅಲ್ಲಿ ತಗೊಂಬೋಗು ಮತ್ತೆ ಚಡ್ಡಿಯಲ್ಲಿ ಹೋಗು ಹೋಗಿ ಚಡ್ಡಿಯಲ್ಲಿ ತಗೊಂಬೋಗು ಯಾವ್ದೋ ಕಂಪ್ನಿಲಿ ಇಂಟರ್ವ್ಯೂ ಮಾಡ್ತಿದ್ರಂತೆ ಸಿಕ್ಕಾಪಟ್ಟೆ ಇಂಟರ್ವ್ಯೂ ಮಾಡಿದ್ಮೇಲೆ ಒಬ್ಬ ಅತಿ ಸೋಂಬೇರಿ ಬಂದಂತೆ ಅವನು ಯಾವ್ದು ಸೋಂಬೇರಿ ಅನ್ನೋದು ಶಾರ್ಟ್ ಕಟ್ ಹುಡುಕ್ತಾನೆ ಯಾವಾಗಲೂ ಕೆಲಸ ಎಷ್ಟು ಬೇಗ ಆಗುತ್ತೆ ಎಷ್ಟು ಸಿಂಪಲ್ ಆಗಿ ಕೆಲಸ ಮಾಡ್ಬೋದು ಅಂತ ಅವನು ಸಿಂಪ್ಲೆಸ್ಟ್ ವೇ ಹುಡುಕೊಟ್ಟನಂತೆ ಕಂಪ್ನಿಯವ್ರಿಗೆ ಯಾಕೆಂದ್ರೆ ಅವ್ನು ಸೋಂಬೇರಿ ಅವ್ನಿಗೆ ದೊಡ್ಡ ಕೆಲಸ ಮಾಡಕ್ ಇಷ್ಟ ಇಲ್ಲ ಅದಕ್ಕೆ ಅವ್ರು ಅವನ್ನೇ ಹೈರ್ ಮಾಡಿದ್ರಂತೆ ಅವನಿಗೆ ಕೆಲಸ ಕೊಟ್ರಂತೆ ಯಾಕೆಂದ್ರೆ ಸೋಂಬೇರಿಗಳು ಆಲ್ವೇಸ್ ಟ್ರೈ ಟು ಫೈಂಡ್ ಶಾರ್ಟ್ ಕಟ್ಸ್ ಅದು ಕೆಲಸ ಹೆಲ್ಪ್ ಆಗುತ್ತೆ ಅಂತ ಆಯ್ತಾ ಈಗ ಸೋಂಬೇರಿಗಳಾಗಿ ಅಂತ ಹೇಳ್ತಾ ಇಲ್ಲ ಎಲ್ಲರಿಗೂ ಮಾಡೋದನ್ನ ಸ್ಮಾರ್ಟಾಗಿ ಕೆಲಸ ಮಾಡಿ ಅಂತ ಇಲ್ಲದೆ ನೀನು ಅಲಾಡ್ಬೇಡ ನನ್ನ ಮಗಂದು ಬ್ರಹ್ಮಾಂಡನೇ ಕಾಣುತ್ತೆ ಅಲಾಡಿದ್ರೆ ಹಂಗೆ ನಿಂತ್ಕೊಂಡು ತಿರ್ಗು ಈ ಕಡೆ ಲೈಟಾಗಿ ತಿರ್ಗು ಊಟ ಏನು ಅಂತ ನೋಡೋದು ಓಹ್ ಇವತ್ತಿಂದು ಹೊಸ ಚಿಕನ್ ಇದು ಡಯಟ್ ಚಿಕನ್ನು ಊಟ ಇದು ರಸಮು ರೈಸು ನನಗೇನಲ್ವ ತಗೊಂಬಂದಿರೋದು ಈಗ ಮಗನೇ ನೀನು ಏನೇ ಬಿದ್ರು ನಿಂದು ನಿನ್ ಅವನ್ ತೋರ್ಸಕ್ ಹೋಗಿ ತರಿಕೆ ಹಿಂಗೆ ಇವತ್ತು ಶನಿವಾರ ಭಾನುವಾರ ಆಗೋದ್ರಿಂದ ಚಿಕನ್ ಹಬ್ಬ ಮಾಡ್ತಾನೆ ಮಗನೇ ಖಾರ ಕಣೋ ಬೇಕ ಮಗನೇ ಚಿಚ್ಚಿ ಅಯ್ಯೋ ಪಾಪು ಏನೋ ಹುಳನ ಏನೋ ಎತ್ತಾಕ್ತ ಕಣಮ್ಮ ಇದ್ರೊಳಗೆ ಏನಿದು ಇಲ್ಲೆಲ್ಲ ಬಿದ್ದಿತ್ತೇನೋ ಎತ್ಬಿಟ್ಟು ಅದ್ರೊಳಗೆ ಆಗ್ತದೆ ತಟ್ಟೆ ಒಳಗೆ ಬಾಳೆಹಣ್ಣು ಸಿಪ್ಪೆ ಹೌದಾ ಅದು ಮತ್ತೆ ನೀನ್ ಯಾಕೆ ತಟ್ಟೆಗೆ ಹಾಕ್ತಿ ಮತ್ತೆ ಚಡ್ಡಿ ಹಾಕ್ಬೇಕಲ್ಲ ಚಡ್ಡಿ ಹಾಕ್ಬೇಕಂತ ಅದನ್ನ ತಟ್ಟೆಗೆ ಹಾಕ್ತಾರ ಅದನ್ನ ಇಟ್ಟಿದ್ದು ಒಂಚೂರು ಚಿಚ್ಚಿ ಕೊಡ್ಲಾ ಈ ಕಡೆ ಇಟ್ಕೊಳ್ರಿ ಇಲ್ಲಿಗೆ ಅವ್ನು ನಿಮ್ಮನ್ನ ನೋಡಕ್ಕೆ ಅಂತ ವಾಪಸ್ ಕೊಡ್ತಾನೆ ಇಟ್ಕೊಳಕ್ಕೂ ರೆಡಿ ಇದೆ ಇಲ್ಲ ಕ್ರಮ ಚೆನ್ನಾಗಿದೆಯಾ ಸಕ್ಕತ್ತಾಗಿದೆ ಡಯಟ್ ಚಿಕನ್ ಇದು ಅಲ್ವಾ ಏನೇನು ಹಾಕಿ ಮಾಡಿದ್ಯಾ ಅದಕ್ಕೆ ಈರುಳ್ಳಿ ಟೊಮೆಟೊ ಏನು ಹಾಕಿಲ್ಲ ಬರೀ ಗಾರ್ಲಿಕ್ ಖಾರದ ಪುಡಿ ಉಪ್ಪು ಕೆಲವೊಂದು ನೋಡು ನಿಮ್ಗೆ ಇಷ್ಟ ಆಗಿದೆ ಅಷ್ಟೇ ಅಲ್ವಾ ಅಷ್ಟೇ ನೋಡು ಕೆಲವೊಮ್ಮೆ ಏನೂ ಹಾಕ್ತೆ ಹೋದ್ರು ಅದ್ರದ್ದು ಗುಣ ಇರುತ್ತೆ ಚಿಕನ್ದು ಆ ಬೆಣ್ಣೆದು ಗಾರ್ಲಿಕ್ ಇದು ಎಷ್ಟು ರುಚಿಯಾಗಿದೆ ಗೊತ್ತೇ ಇದು ಸಿಂಪಲ್ ಆಗಿ ಅಷ್ಟು ಕೊಡ್ತಾರ ಖಾರ ಇದೆ ಸಾಕು ಬಿಡಿ ಕಣ್ಣೀರು ಬಂತು ಅನ್ನ ತಿನ್ನು ಖಾರ ಹೋಗುತ್ತೆ ವೆರಿ ಗುಡ್ ಆಯ್ತು ಖಾರ ಅದ ಚಿಕನ್ ಅಲ್ಲ ರಜಾ ಕರೆಕ್ಟ್ ಆಯ್ತು ಸೂಪರ್ ಮಾಡಿದ್ದೆ ಚೆನ್ನಾಗಿದೆ ಇಷ್ಟ ಆಯ್ತಾ ರೆಸಿಪಿ ಹಾಕು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಳ್ಳಿ ಜನನು ಆರೋಗ್ಯವಾಗಿ ಕಾಪಾಡ್ಕೊಳ್ಳಿ ನಾವು ಇಷ್ಟು ಎಣ್ಣೆ ಕುಡಿಯೋದು ತೋರಿಸಿ ಅದು ಇದು ಮಾಡಿ ಪಾಪ ಇದು ಮಾಡಿ ಒಂಚೂರು ತಗೊಳ್ಳಿ ಪರವಾಗಿಲ್ಲ ಸಾಟರ್ಡೆ ಅಲ್ಲ ಎಣ್ಣೆನಾ ಬೇಡ ನಮ್ಮ ಡಯಟ್ ಮೇಸ್ಟ್ರು ಚೆನ್ನಾಗಿ ಹೇಳ್ಕೊಡ್ತಾವ್ರೆ ಎಲ್ಲ ಅಲ್ಲ ಒಂದೊಂದ್ಸರಿ ಇಷ್ಟಿಷ್ಟು ತಗೋಬೇಕು ಏನಾಗಲ್ಲ ಒಂದು 15 ಅಥವಾ 30 ml ನನ್ನ ಮಗಿಗೆ ನಾನು ತಟ್ಟೆಲಿ ತಗೊಂಡು ತಿನ್ನೋದು ಅಂದ್ರೆ ಖುಷಿ ಎಲ್ಲೋ ಒಂದು ಹಂತದಲ್ಲಿ ನಾನು ತುಂಬಾ ಎಲ್ಲ ತಿಂದಿದ್ದ ಟೈಮಲ್ಲಿ ನನ್ನ ಮಗ ಬಂದ ನನಗೆ ಅಂದರೆ ಏನೋ ಒಂದು ಕೆಲವೊಂದು ಅಂಥದ್ದು ಈಗ ಒಂದೊಂದು ಏನು ಗೊತ್ತಾ ಏನೋ ಒಂದು ಲೈಫಲ್ಲಿ ಏನೋ ಒಂದು ಮಾಡಬೇಕು ಅಂತ ಹೊರಟಿರ್ತೀವಿ ನಾವು ಆದರೆ ಟೈಮು ಹೋಗಿದ್ದೇ ಗೊತ್ತಾಗಲ್ಲ
ನಾವು ಅನ್ಕೊಂಡಿದ್ದ ಆಸೆಗಳೆಲ್ಲ ಜೀವನ ಕಟ್ಕೊಳ್ಳೋದ್ರೊಳಗೆ ಹೊಟ್ಟೋಗ್ಬಿಡುತ್ತೆ, ಮುಗ್ದೋಗುತ್ತೆ. ಆಲ್ಮೋಸ್ಟ್ 99% ಈ ಹುಡುಗರು ಎಲ್ಲರೂ ಅವ್ರು ಅನ್ಕೊಂಡಂಗೆ ಯಾರೂ ಬದುಕಲ್ಲ. ಬರೀ ಜೀವನ ಸಾಕಕ್ಕೆ, ಹೊಟ್ಟೆ ಸಾಕಕ್ಕೆ, ಜೀವನ ಕಟ್ಕೊಳ್ಳೋದ್ರೊಳಗೆ ಏಜ್ ಹೊಟ್ಟೋಗಿರುತ್ತೆ. ಅವ್ರು ನಾವು ಅನ್ಕೊಂಡಿದ್ದ ಆಸೆಗಳನ್ನ ನಾವು ತೀರ್ಸ್ಕೊಳಕ್ಕೆ ಆಗಲ್ಲ. ನನಗೂ ಆ ಪಾತಲೇ ಇದ್ರೂ ಕೂಡ ನಾನು ಇನ್ನೂ ತೀರ್ಸ್ಕೊಳಕ್ಕಾಗಿಲ್ಲ. ಅದಕ್ಕೆ ನನ್ನೊಂದು ಅನುಭವಗಳು ನನ್ನ ಮಗನಿಗೆ ಏನಾದ್ರು ಮುಂದೆ ದಾರಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅವ್ರ ಯೋಚನೆಗಳು ಗೊತ್ತಾಗಬೇಕಲ್ಲ. ಮುಂದೊಂದು ದಿನ ಅವ್ರ ಯೋಚನೆಗಳು ಬದಲಾಯಿತು ಅಂದ್ರೆ, ಆಸಕ್ತಿ ಇಲ್ಲ ಅಂದ್ರೆ, ಇದಿಲ್ಲ ಅಂತ ಅಂದ್ರೆ ನಾನು ಅನ್ಕೊಂಡಿದ್ದೇನು ಮಾಡೋಕ್ಕಾಗಲ್ಲ. ಅವ್ರು ನೋಡ್ಬೇಕು ಮುಂದೊಂದು ದಿನ ನನ್ನ ಮಗ ಏನಾದ್ರು ಮಾಡ್ತಾನ, ನನ್ನ ಮಗಳೇನಾದ್ರು ಮಾಡುತ್ತಾ ಅಂತ. ಅಲ್ಲ, ನನಗೆ ಒಂದೊಂದ್ಸರಿ ನಿಜ ಕಾಲೇಜ್ ಹುಡುಗರ್ನ ತುಂಬಾ ಹೊಟ್ಟೆ ಉರಿಯುತ್ತೆ ನೋಡಿದ್ರೆ. ಪಾಪ ಅವರಿಗೆ ಎಲ್ಲ ಹೊರೆ ಅವ್ರ ಮೇಲೆ ಬಿದ್ದಿರುತ್ತಾ, ಮಕ್ಕಳು ಪೇರೆಂಟ್ಸ್ ಹೊರೆ ಬಿದ್ದಿರುತ್ತೆ, ಇದೆಲ್ಲ ಬಿದ್ದಿರುತ್ತೆ. ಕೆಲವರು ಚಿಕ್ಕ ಏಜಲ್ಲೇ ತುಂಬಾ ಕಷ್ಟ ಅನುಭವಿಸ್ತಿರ್ತಾರೆ. ಅದ್ರಲ್ಲೂ ಕೆಲವರು ಆ ಅಪ್ಪ ಅಮ್ಮ ಇಲ್ದಿದ್ದು ಹೆಣ್ಮಕ್ಳು ಇರ್ತಾರಲ್ಲ, ನನಗೆ ಅವ್ರನ್ನ ನೋಡಿದ್ರೆ ಜೀವ ಹೋದಂಗಾಗುತ್ತೆ ಪಾಪ ಅಂತ. ಏನೇನೋ ಪ್ರಪಂಚ, ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ ಸಮಸ್ಯೆಗಳು. ಎಲ್ಲಾರ ಮನೇನು ಒಂದೇ ತರ ಇರಲ್ಲ. ಪ್ರತಿಯೊಬ್ರು ಮನೆಯವ್ರಿಗೂ ದೇವ್ರು ಡಿಸೈನ್ ಆಗಿ ಕೊಟ್ಟಿರ್ತಾನೆ ಕಷ್ಟಗಳನ್ನ. ನಮ್ದೇ ಗ್ರೇಟು, ಇವ್ರು ಚಿಕ್ಕದು, ಅದು ಇದು ಅನ್ನಂಗಿಲ್ಲ. ಅವ್ರವ್ರ ಜಾಗದಲ್ಲಿ ಅವ್ರವ್ರ ಕಷ್ಟಗಳಿರ್ತವೆ. ಮನುಷ್ಯನ ಜೀವನ ಅಂದ್ರೆ ಹಂಗೆ, ಸಮಸ್ಯೆಗಳು, ಏನ್ ಮಾಡಕ್ಕಾಗಲ್ಲ. ನಿಮ್ಗೂ ಸಮಸ್ಯೆ ಇದೆ, ನಮಗೂ ಸಮಸ್ಯೆ ಇದೆ. ಒಬ್ಬೊಬ್ರು ಅವ್ರವ್ರ ಜಾಗದಲ್ಲಿ ಅಷ್ಟು ಸಮಸ್ಯೆಗಳನ್ನ ಅನುಭವಿಸ್ಕೊಂಡ್ ಬರ್ತಾರೆ. ಅದನ್ನ ಎದುರಿಸ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕಷ್ಟೇ. ಅದನ್ನ ಅನ್ನ ತಿಂತಿದ್ದೆ ಬಿಡ್ರಿ, ನಾನು ಕೊಡ್ತೀನಿ, ಗಲೀಜ್ ಮಾಡ್ತಾನೆ ಅಂತ ಅಷ್ಟೇ. ಮಾಡ್ಲಿ ಬಿಡಿ. ಅದಕ್ಕೆ ಫುಲ್ ರಿಫ್ರೆಶ್ ಆಗಿ ಈಗ ಸಿನಿಮಾ ಮ್ಯೂಸಿಕ್ ವರ್ಕಿಗೆ ಅಂತ ಮಾಡ್ತಾ ಇದ್ದೀನಿ. ಇದು ಮ್ಯೂಸಿಕ್ ವರ್ಕ್ನ 6ನೇ ದಿನ ಮ್ಯೂಸಿಕ್ ವರ್ಕಿಗೆ ಅಂತ ಹೋಗ್ತಾ ಇದ್ದೀನಿ. ಒಂದು ಬಿಟ್ ಬ್ರೇಕ್ ಅಂತಾರಲ್ಲ, ಒಂದು 2-3 ದಿನ ಬ್ರೇಕ್ ಆದಮೇಲೆ ಹೋಗ್ತಾ ಇರೋದು. ಈಗ ನಮ್ಮ ಈ ಮ್ಯೂಸಿಕ್ ಡೈರೆಕ್ಟರ್ ಬೇರೆ ಎದುರು ಹೋಗಿದ್ರು, ಎಲ್ಲಿ ಬೇರೆ ಏನಾದ್ರು ಫೀವರ್ ಇದ್ದು ನನಗೂ ಸ್ಪ್ರೆಡ್ ಆಗ್ಬಿಡ್ತು ಅಂತ. ಇವಾಗ ಅವ್ರನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಬನ್ನಿ ಮೀಟ್ ಮಾಡೋಣ ಅವ್ರನ್ನ ಸ್ಟುಡಿಯೋದಲ್ಲಿ. ಬರ್ಬೇಕು. ಅದು ಲೇಡೀಸ್ ರೆಕಾರ್ಡ್ ಇದು ಕರ್ಸನ, ಇಲ್ಲ ಅಂದ್ರೆ ಇದಕ್ಕೆ ವಾಯ್ಸ್ಗೆ ಬೇಕಾಗುತ್ತೆ ಇವಾಗ ಬೇಡ ಸದ್ಯಕ್ಕೆ. ಇದ್ಯಾವುದೋ ಒಂದು ನಿಧಿ ತೆಗಿತೀನಿ ಅಂತ ತೆಗಿತಾವ್ರಲ್ಲ ಆಯುಷ್ ಇವತ್ತು ಸಪ್ರೇಟ್ ಆಗಿ. ಸಿನಿಮಾ ಆಲ್ಮೋಸ್ಟ್ 3/4 ಭಾಗ ಮುಗಿಯಕ್ ಬಂತು. ಈ ಮೈಕ್ ಇವತ್ತು ತೆಗಿತಿದ್ರಲ್ಲ, ಇದೇನು ಇದ್ಯಾವ ಎಂತ ಮೈಕ್ ಇದು? ವೆರಿ ಬ್ಯೂಟಿಫುಲ್ ಮೈಕ್, TLM 103, ವೆರಿ ಎಕ್ಸ್ಪೆನ್ಸಿವ್. ಶುಡ್ ಟೇಕ್ ಕೇರ್ ಲೈಕ್ ಅ ಬೇಬಿ. ಮಗು ಎಂತ ಕೆಲಸ ಮಾಡಿದ್ರೆ ಆಯುಷ್. ಎಕ್ಸ್ಪೆನ್ಸಿವ್ ಮೈಕ್ ಅಂತೆ ಇಷ್ಟು ದಿನ ಹಿಡ್ಕೊಂಡು ಆ ಮೈಕಲ್ಲಿ ಹಾಡು ಹೇಳಿದ್ದೀನಲ್ಲ ನಾನು. ಇದೆಲ್ಲದನ್ನು ವಾಯ್ಸ್ ಓವರ್ ಎಲ್ಲ ಕೊಟ್ಟಿದ್ದೀನಿ. ಇದ್ರಲ್ಲಿ ಇದು ಪೂಜೆ ಮಾಡ್ತಿದ್ರೆ ಎಷ್ಟು ದಿನ ಹಿಡ್ಕೊಂಡಿದ್ದ. ಮೇನ್ ರೆಕಾರ್ಡಿಂಗ್ಸ್ ಎಲ್ಲ ಹಿಂಗೆ ನಮ್ಗೆ ಹೆಂಗಂದ್ರೆ ಸರ್, ಲೈಕ್ ಒಂದು 10 ಸೆಕೆಂಡ್ ಕನೆಕ್ಟ್ ಮಾಡಿ ಆನ್ ಮಾಡಿಸ್ತಳಿ 10 ಸೆಕೆಂಡ್ ಆಗುತ್ತೆ. ನಮ್ಗೆ ಏನಾದ್ರೆ ಐಡಿಯಾ ಬೇಕು, ಜಸ್ಟ್ ಆನ್ ಮಾಡ್ಕೊಂಡು ಹಲೋ ಅನ್ನಕ್ಕೆ ಸರಿ. ಇದು ಸೆಟಪ್ ಮಾಡಕ್ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಮಗೆ ಅನ್ಯಾಯ ಮಾಡಿದ್ರಿ ನೀವು. ಹಂಗಾದ್ರೆ ನಿಮ್ನು ಆಡ್ಸೋಣ ಬಿಡಿ ಸರ್, ಒಳ್ಳೆ ಸಾಂಗ್ ಅದ ಇದೆ, ಆಡ್ಸೋಣ. ಅಲ್ಲ, ಇಡೀ 3/4 ಭಾಗ ಸಿನಿಮಾನೇ ಆಲ್ಮೋಸ್ಟ್ ಇದು ಮುಗಿದೋಗೈತೆ. ಅವಾಗ ತಗೊಂಡ್ಬಂದು ಈ ಮೈಕ್ ಸಿಗಿಸ್ತಾ ಇದ್ದೀರಲ್ಲ ನೀವು. ಈ ಒಂದು ಇಂಟೆನ್ಸ್ ಒಂದು ಸೀನ್ ಇದೆ, ಅದಕ್ಕೆ ಒಳ್ಳೆ ಮೈಕೆ ಬೇಕು ಅಂತ ಇವಾಗ ಚುಚ್ತಾವ್ರೆ ತಗೊಂಡು ಮೈಕ್ ನ. ಅಗಸ್ತ್ಯ ರಾಗ್ ಇವಾಗ ಟೆಕ್ನಾಲಜೀಸ್ ಇದೆಯಲ್ಲ, ಸೊ ಐ ಆಮ್ ಗೋನಾ ರೆಕಾರ್ಡ್ ಮೈ ವಾಯ್ಸ್ ಲೈಕ್ ದಿಸ್. ಎಡಿಟ್ ಮಾಡಿ ಮತ್ತೆ ಪ್ರೊಸೆಸ್ ಮಾಡಿ ಮತ್ತೆ ಇಲ್ಲಿ ಹಾಕಿದ್ರೆ ಅದು ಹೊಸ ಯೂನಿಕ್ ಟೋನ್ ಕೊಡುತ್ತೆ. ಸೊ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದೊಂದು ಮಜಾ ಇರುತ್ತೆ. ಮಾತ್ರ ವೆರಿ ಕ್ರೇಜಿ ಪರ್ಸನ್ ಇವರು. ಮಾತ್ರ ನೋಡಕ್ ಹೆಂಗೆ ಲೈಫಲ್ಲೂ ಅಷ್ಟೇ, ವರ್ಕಲ್ಲೂ ಅಷ್ಟೇ. ಕ್ರೇಜಿ ಅಂದ್ರೆ ಕ್ರೇಜಿ ಫೀಲ್. ಅದಕ್ಕೆ ನಮಗೆ ತುಂಬಾ ಇಷ್ಟ ಆಗಿದೆ. ಲೈಫಲ್ಲೂ ಹೆವಿ ಕ್ರೇಜಿ. ಅದು ಹಿಡನ್ ಮಾಡಿ ಇಟ್ಕೊಂಡಿದ್ರೆ, ಒಳಗೆ ಬಚ್ಚಿಟ್ಕೊಂಡಿದ್ದೀರಾ ಅಂದ್ರ ಹೊರಗಡೆ ಬಂದಾಗ ಗೊತ್ತಾಗತ್ತದು. ನಾಳೆ ಎಲ್ಲಿದೆಗೆ ನಮಗೆ ಬೇಕಾಗಿದ್ದಿದೆ ಮೈಂಡ್ ಬ್ಲೋಯಿಂಗ್ ಕ್ರೇಜಿ ಫೆಲೋ. ಹಂಗಾಗಿ ಈ ಕ್ರೇಜಿ ಫೆಲೋನ ಚೂಸ್ ಮಾಡಿದ್ದು. ಕ್ರೇಜಿಯಾಗಿ ಮಾಡ್ತಾವ್ರೆ BGM ನ. ಯಾಕಂದ್ರೆ ಆಗಲ್ಲ ಅಂತೂ ಡೆಫಿನೆಟ್ಲಿ ತೋರ್ಸಕ್ಕಾಗಲ್ಲ. ನೀವು ಎಲ್ಲದನ್ನ ವರ್ಕ್ ನೋಡ್ಬೇಕಂದ್ರೆ ಸಿನಿಮಾದಲ್ಲೇ ನೋಡ್ಬೇಕು. ಆಲ್ಮೋಸ್ಟ್ ಎಷ್ಟು ದಿನ ಆಗಿದೆ ಈಗ ನಾವು ಆಯುಷ್? ಆಲ್ಮೋಸ್ಟ್ ಆಗಿದೆ ಸರ್, 1 ಮಂತ್ ಆಗಿದೆ. 1 ಮಂತ್ ಆಗಿದೆ ಅಂದ್ರೆ ಮದುವೆ ರಜಾ ಅದು ಇದೆಲ್ಲ ಸೇರಿ 1 ಮಂತ್ ಆಗಿದೆ. ಆ್ಯಕ್ಚುಲಿ ಒಂದು ಶಾರ್ಟ್ ಫಿಲ್ಮ್ ಮಾಡೋದು ನಾನು ಒಬ್ಬನೇ ಕೂತ್ಕೊಂಡು ಒಂದು ಮ್ಯೂಸಿಕ್ ಅದು ಇದು ಮಾಡ್ಬಿಟ್ಟು ಮಿಕ್ಸಿಂಗ್ ಅದು ಇದು ಮಾಡ್ತೀನಿ. ಇಲ್ಲೆಲ್ಲ ಕಮ್ಮಿ ಪ್ರೋಸೆಸ್ ಹಿಡಿಯಲ್ಲ. ಇವ್ರು ಮಾಡಿದ್ಮೇಲೆ ಸಿಂಕಿಂಗು, DTS ಅಂತ ಕೂರಬೇಕು, ಒಂದೊಂದಲ್ಲ ಕೆಲಸಗಳಿರೋದು. ಅದು ಇದ್ರದ್ದು ಡಬ್ಬಿಂಗ್ ಮಾಡಿದ್ವಲ್ಲ ಅದೇ ಬೇರೆ, ಇದೇ ಬೇರೆ, ಆಮೇಲೆ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್ ಬೇರೆ, ಇದು ಬೇರೆ, DTS ಬೇರೆ, ಫೈನಲ್ ಮಿಕ್ಸಿಂಗ್ ಬೇರೆ. ಅದು ಮಾಡಿ ತೆಗೆ ಒಂದು ಸಿನಿಮಾ ಮಾಡೋದ್ರೊಳಗೆ ನಿಜವಾಗ್ಲೂ ಹೆಣ ಬಿದ್ದೋಗ್ಬಿಡ್ತವೆ. ಹೆಣ ಏನು, ಆ ಸಿನಿಮಾ ಗೆಲ್ಲಿಲ್ಲ ಅಂದರೆ ಮನೆನೇ ಬಿದ್ದೋಯ್ತವೆ ಫುಲ್ಲು. ಅದು ಹಂಗೆ ರೀಚ್ ಆದರೆ ಮಾತ್ರ ಜನಗಳಿಗೆ ಒಂದು ಇದು ಸಿಗುತ್ತೆ. ಏನೋ ನಮ್ಮ ಜೀವನದಲ್ಲಿ ಒಂದು ಅನುಭವ ಪಡ್ಕೊಬೇಕಾಗಿತ್ತು. ನಮ್ಮ ಫುಲ್ಲು ಎಫರ್ಟು, ನಮ್ಮ ಸ್ಕಿಲ್ಸ್ನೆಲ್ಲನೂ ಇಂಪ್ಲಿಮೆಂಟ್ ಮಾಡಿ ನಾಳೆ ಎಲ್ಲಿದೆ ಸಿನಿಮಾನ ಒಂದು ಮಾಡ್ತಾಯಿದ್ದೀವಿ. ಹೆಂಗೋ ಇದೇ ಲೈಫಿಂಗ್ ಪ್ರೋಸೆಸ್ಸಲ್ಲಿ ದುಡ್ಡು ಕಳೋದು, ಸಿನಿಮಾ ಮಾಡೋದು, ದುಡ್ಡು ಸಿನಿಮಾ ಮಾಡೋದು. ಅದರಲ್ಲೂ ಆಮೆಗುಂಡಿ ಪ್ರೊಡಕ್ಷನ್ಸ್ ನಮಗೆ ನಮ್ಮ ಜೊತೆ ಕೈ ಜೋಡಿಸಿದ್ರಿಂದ ಮಾತ್ರ ಈ ಸಿನಿಮಾ ನಾವು ಮಾಡೋಕ್ಕೆ ಸಾಧ್ಯ ಆಗಿದ್ದು. ನಾವು ಬಿಗ್ ಥ್ಯಾಂಕ್ಸ್ ಟು ಆಮೆಗುಂಡಿ ಪ್ರೊಡಕ್ಷನ್ ವಿಜಯ್ ಅವ್ರಿಗೆ.
ಆ್ಯಕ್ಚುಲಿ ನಮಗೆ ಈ ಸಿನಿಮಾ ಮಾಡೋಕ್ಕೆ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಅವ್ರು ಇಲ್ಲ ಅಂದಿದ್ರೆ ಈ ಸಿನಿಮಾ ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು. ಓಕೆ, ಎನಿವೆ ಸ್ಟಾರ್ಟ್ ಮಾಡೋಣ. ಮಾಡಿ ಒಂಚೂರು ಲೈಟ್ ಹಾಕ್ಬಿಡ್ತೀನಿ ಆಯ್ತು. ಇಲ್ಲಿ ವಿಯರ್ಡ್ ಅನ್ಸ್ಬೋದು, ಇದನ್ನು ಆ್ಯಕ್ಚುಲಿ ಅವ್ರು ಎಫೆಕ್ಟ್ ಎಲ್ಲ ಹಾಕಿ ಅದೆಲ್ಲ ಮಾಡಿ ವರ್ಕ್ ಮಾಡಿದ್ಮೇಲೆ ಅದ್ರ ನೋಡೋ ಮಜಾನೇ ಬೇರೆ. ಆ ಮಜಾ ನೀವು ರಿಯಲಿ ಎಂಜಾಯ್ ಮಾಡಬೇಕು ಅಂದರೆ ಸಿನಿಮಾದಲ್ಲೇ ನೋಡಬೇಕು. What I've recorded. See, ನೋಡಿ. Gonna feed this to AI. So. ಆದ್ರೂ ಏನು ಫ್ಯೂಚರ್ AI ಅಂತೀರಾ ಮುಂದಕ್ಕೆ? Sir, whatever it is, AI cannot give what a human touch. A human touch AI ಕೊಡಕ್ಕಾಗಲ್ಲ. ಮನುಷ್ಯ ಏನ್ ಮಾಡ್ತಾನೆ ಅದು ಒಂದ್ ನಾವಾಗ ನೋಡಿ ಒಂದ್ ಸಾಂಗ್ ಅಲ್ಲಿ ನಾವು ಆ ಫೀಲಿಂಗ್ ತುಂಬಿಸ್ತೀವಿ. ಲೈಕ್ ನಮ್ ಎಕ್ಸ್ಪೀರಿಯನ್ಸ್ ನಮ್ ಏನೇನಾಗಿದೆ ಆ ಫೀಲಿಂಗ್ಸ್ ನ ಮ್ಯೂಸಿಕ್ ಅಲ್ಲಿ ನಾವು ಕನ್ವೆ ಮಾಡ್ತೀವಿ. AI cannot do that. ಈಗ ರೀಸೆಂಟ್ ಆಗಿ ನೋಡಿ, ಈಗ ಮಂಗ ಮಾತಾಡೋದು ಅದು ಇದು ಅಂತೆಲ್ಲ ಬಂತು. ಈಗ ಇತ್ತೀಚೆಗೆ ಸತ್ಯ ಹೋಯ್ತದು. ಅದು 1 ತಿಂಗಳು 2 ತಿಂಗಳು ಸಿಕ್ಕಾಪಟ್ಟೆ ವೈರಲ್ ಆಗಿ ಓಡ್ತು. ಅದ್ರ ಇಂಟ್ರೆಸ್ಟೇ ಹೊರಟೋಯ್ತು. ಮತ್ತೀಗ ರಿಯಾಲಿಟಿಗೆ ಬಂದ್ರು ಜನ. ವೆರಿ ಬೇಗ ಹೊಸ ಟೆಕ್ನಾಲಜೀಸ್ಗಳು ವೆರಿ ಬೇಗ ಬಂದು ಬೇಗ ಸರ್. ಆಲ್ಮೋಸ್ಟ್ ಸರ್ ನಮ್ ಮೋದಿಜಿ ಇದಾರಲ್ಲ, ಅವ್ರ ವಾಯ್ಸ್ ಆಲ್ಮೋಸ್ಟ್ ನಾಮಿನೇಟೆಡ್ ಫಾರ್ ಗ್ರಾಮಿ. ಸೊ ಇವಾಗ AI ಅಲ್ಲಿ ನೋಡಿದ್ರೆ ನಮ್ ಕನ್ನಡ ಸಾಂಗ್ ನ ತಗೊಂಡು ಮೋದಿ ಕಲ್ಲಿ ಆಡ್ಸ್ತಾರೆ. ಬ್ಯಾಂಗಲ್ ಬಂಗಾರಿ ಮೋದಿ ಕಲ್ಲಿ ಆಡ್ಸ್ಬಿಟ್ಟು ಫುಲ್ ಎಲ್ಲ ಫೇಮಸ್ ಮಾಡ್ಬಿಡ್ತಾರೆ. AI ನಾವು ಫನ್ನಿ ರೀತಿಲಿ ಯೂಸ್ ಮಾಡ್ಬೋದು, ಈ ತರ ಕ್ರಿಯೇಟಿವ್ ಗೂನು ನಾವ್ ಯೂಸ್ ಮಾಡ್ಬೋದು. ಸೊ ಇವಾಗ ನೋಡಿ, ಇವಾಗ ನಾನು AI ಅಲ್ಲಿ ನಾನು ಈ ಸೌಂಡ್ ಸೆಲೆಕ್ಟ್ ಮಾಡಿದೀನಿ. ನಂಗೆ ಈ ಬ್ರಾಸ್ ನನ್ನ ವಾಯ್ಸ್ ಈ ಬ್ರಾಸ್ ಟೋನ್ ಅಲ್ಲಿ ನನ್ಗೆ ಬೇಕು ಇವಾಗ. ಸೊ ನಾನು ಇವಾಗ ಇಲ್ಲಿ ಅಪ್ಲೋಡ್ ಮಾಡ್ಬೇಕು. ಸೊ ನಾನು ಇವಾಗ ಎಲ್ಲ ಆಡಿಯೋಸ್ ನ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ರೆಕಾರ್ಡ್ ಮಾಡಿದ್ರೆ ಇವಾಗ ರೆಕಾರ್ಡ್ ಮಾಡೋದಲ್ಲ ಅಂತ ಪಡ್ಕೊಳ್ಳೋದು. ಸೊ ರಾವಣ ಇನ್ನೊಂದು ಹಂಗೆ ಹಿಂಗೆ ಕೊಟ್ಟರೆ ಇಲ್ಲ, ಹಂಗೆ ಹೇಳಿ, ಜಾಸ್ತಿ ಹೇಳಿದ್ರೆ ನಂಗೆ ಒಳ್ಳೇದು, ಹೆಲ್ಪ್ ಆಗುತ್ತೆ. ಈಗ ಅದೇ ಕರೆಕ್ಟಾ? ಕರೆಕ್ಟ್. ರಾವಣ ಮಾಮರೆ ಕೊಯ್ಯಮಿಂಯ ಮಾಮರೆ ಚೆನ್ನಾಗಿದೆ ಟೀಮ್ ಅಲ್ಲ ಅದು. ಇದು ಬಲ್ಲಮರಿ ಮಾಮ ಹಾಕಿದ್ವಲ್ಲ, ಬಲ್ಲಮರಿ ಮಾಮ ಇದು ಅದು ಡೆಲಿಟ್ ಮಾಡಿದ್ರಾ? ಇದೆ ಯಾಕೆ? ಅದು ಇದಕ್ಕೆ ಮಸ್ತಿ ಸಾಂಗ್ ಏನ್ ಬರುತ್ತೆ ಅದಕ್ಕೆ ಬಲ್ಲಮರಿ ಮಾಮ ಸೇರ್ಸನ. ಆತರ ಬಲ್ಲಮರಿ ಮಾಮ ಹಂಗಿತ್ತು. ಬಲ್ಲಮರಿ ಮಾಮ ಸಾಂಗ್ ಅಂತ ಒಂದ್ ಸಾಂಗ್ ಬರುತ್ತೆ ನಮ್ದು. ನಾವ್ ಆಮೇಲೆ ಲಾಗಲ್ಲೇ ಎಲ್ಲ ತೋರ್ಸ್ಬಿಟ್ರೆ ಮ್ಯೂಸಿಕ್ ಇಲ್ಲಿ ಕೇಳಿಸ್ತಾ ಇಲ್ಲ ಅಲ್ವಾ? ನನಗೆ ಮಾತ್ರ ಕೇಳಿಸ್ತಾ. ನಾನು ಹೆಡ್ ಫೋನ್ಸ್ ಅಲ್ಲಿ ಕೇಳಿಸ್ತಿದ್ದೆ ಸರ್. ಆ ಸೀನ್ಗೆ ಪರ್ಟಿಕ್ಯುಲರ್ ಆಗಿ ಬದುಕ್ಬಿಟ್ಟ ಬಡ್ಡಿ ಮಗ ಅಂತಿದ್ಯಲ್ಲ, ಅದನ್ನೇ ಎತ್ಕೊಂಡು ಒಂಥರ ಬೀಟ್ಸ್ ಜೊತೆಗೆ ಸಿಂಕ್ ಮಾಡ್ಬೇಕು. ಅದನ್ನೇ ಸಾಂಗ್ ಬಡ್ಡಿ ಮಗ. ಅದ ಹೆಂಗ್ ಬೇಕಂದ್ರೆ ಥಿಂಕ್ ಯೋರ್ಸೆಲ್ಫ್ ಲೈಕ್ ರ್ಯಾಪರ್, ದೊಡ್ಡ ರ್ಯಾಪರ್ ಅಂತ ಅನ್ಕೊಳ್ಳಿ. ನೀವ್ ಹೇಳ್ಬಿಡಿ. ಏನಿಲ್ಲ ನೀವ್ ಹೇಳಿ. ನಿಮ್ ವಾಯ್ಸ್ ಬರುತ್ತೆ ಆಗುತ್ತೆ. ಹಿಂಗೆ ಹೇಳ್ತೀನಿ ಕೇಳಿ. ಬದುಕ್ಬಿಟ್ಟ ಬಡ್ಡಿ ಮಗ ಥಿಂಕ್ ಯೋರ್ಸೆಲ್ಫ್ ಲೈಕ್ ಅ ವೆರಿ ಬಿಗ್ ರ್ಯಾಪರ್. ಅವಾಗ ಚಂದನ್ ಶೆಟ್ಟಿ ಅವ್ರ ಜೊತೆ ಅವ್ರ ಕಾಂಪಿಟೇಟರ್ ನಂಗೆ ಇಲ್ಲ. ಸಿ ಯೂಶಲಿ ಆ ಆಟಿಟ್ಯೂಡ್ ಬೇಕಂದ್ರೆ ಯು ಹ್ಯಾವ್ ಟು ಫೀಲ್ ದಟ್ ಫಸ್ಟ್. ನಾನೇ ದೊಡ್ಡವನು, ನನ್ ಬಿಟ್ಟು ಯಾರು ಇಲ್ಲ. ನಿಮ್ ಫಿಲಂ ಕತೆ ತರನೇ ಫೋಕ್ ಆಡಿ ಅಂದಿದ್ರೆ ಚೆನ್ನಾಗ್ ಆಡ್ಬಿಡುವೆ. ಪರವಾಗಿಲ್ಲ, ನಿಮ್ ವಾಯ್ಸ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಬನ್ನಿ. ಬದುಕ್ಬಿಟ್ಟ ಬಡ್ಡಿ ಮಗ ಕೆಂಪು. ಓಕೆ, ಅದನ್ನು ಮಾಡ್ಬೋದು ನಾವು ಆಕ್ಚುಲಿ. ಕೆಮ್ಮನ್ನು ಅದು ಮತ್ತೆ ಕೆಮ್ಮು 1 ನಿಮಿಷ ಕೆಮ್ಮ. ಸೂಪರ್. ಆನ್ ಟೈಮಲ್ಲಿ ಕೆಮ್ಮದ್ರಿ. ನಿಜವಾದ ಕೆಮ್ಮು ಇದು. ಅದನ್ನ ಮ್ಯೂಸಿಕ್ ಹಾಕ್ತಾ ಇರೋದು. ಸಿಕ್ಕಿದ್ನೆಲ್ಲ ಹಾಕಿ ಅದನ್ನು ಒಂದು ಮ್ಯೂಸಿಕ್ ಮಾಡೋದು ಅಂದ್ರೆ ಇದೇ ಮತ್ತೆ ಕಲೆ. ನನಗೆ ಹುಷಾರಿಲ್ಲ, ಒಂದು ನೆಗಡಿ ಆಗಿದೆ ಪಾಪ. ಇಲ್ಲಿ ನನ್ನ ರೂಮಲ್ಲಿ AC ಹಾಕ್ಬಿಟ್ಟಿದೀನಿ, ಇವ್ರಿಗೆ ಆಗ್ತಿಲ್ಲ AC. ಆಕ್ಚುಲಿ ನಾನು ರಿಕವರ್ ಮಾಡ್ಕೊಂಡ್ ಬರ್ತೀನಿ. AC ಆಗಿದ ತಕ್ಷಣ ರಾಪ್ ಅಂತ ಮಾತಾಡ್ತೀನಿ. ಸ್ವಲ್ಪ ಜೋರಾಗಿ ಕೊಡ್ತೀರ ಇವಾಗ. ಬದುಕ್ಬಿಟ್ಟ ಬಡ್ಡಿ ಮಗ ಜೋರಾಗಿ ಅದನ್ನೇ. ಬದುಕ್ಬಿಟ್ಟ ಬಡ್ಡಿ ಮಗ. ಟೈಮಿಂಗ್ ತಾಳ. ಬದುಕ್ಬಿಟ್ಟ ಬಡ್ಡಿ ಮಗ. ಓಕೆನಾ? ಮ್ಯೂಸಿಕ್ ಕೆಲಸ ಎಲ್ಲ ಮುಗಿಸಿ ರಾಮಿಣಿ ತಟ್ಟೆ ಇಡ್ಲಿ ಹೋಟೆಲ್ಗೆ ಬಂದಿದ್ದೀವಿ ಕಾಫಿ ಕುಡಿಯೋಣ ಅಂತ.
ಆಯುಷ್ ನಾನು ಕೊಡ್ತೀನಿ ಸುಮ್ಮನಿರಿ. ಇದೇ ಕಾಫಿ ಸಖತ್ತಾಗಿರುತ್ತೆ ಅಂತ ಕರ್ಕೊಂಬಂದವ್ರೆ. ಚೆನ್ನಾಗಿದೆ, ಹೋಟೆಲ್ ಚೆನ್ನಾಗಿದೆ. ನಾಳೆ ನೆಕ್ಸ್ಟ್ ಹೋಗ್ಬಿಡೋದಂಗಾರೆ ನಮ್ದು ಇದೆಯಲ್ಲ ಫುಡ್ ಲಾಗು. ಹೋಗ್ಬೇಕು. ಮಾತ್ರ ಮ್ಯೂಸಿಕ್ ವರ್ಕ್ ಸಖತ್ತಾಗಿ ಮಾಡ್ತಿದ್ದೀರಾ ಆಯುಷ್. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ಹಿಂಗೆ ಹಾಂ ಮೂವಿ ಸಖತ್ತಾಗಿ ತೆಗ್ದಿದ್ದೀರಾ. ಸಖತ್ತಾಗಿದೆಯಾ? ನಿಮ್ಗೆ ಏನು ಅನ್ಸುತ್ತೆ? ನಕ್ಕು 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 ಕೆಲಸ ಮಾಡ್ತಾರೆ ಮೂವಿ ನೋಡುವಾಗ ಆಯುಷ್. ಆನೆಸ್ಟ್ ಆಗಿ ಹೇಳ್ತಿದ್ದೀನಿ, ನಾನು ಈ ಮೂವಿ ಕೆಲಸ ಮಾಡ್ತೀನಲ್ಲ, ಈಗ ನಾನು ಬಿಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಡೈರೆಕ್ಟ್ರಿಗೆ ಮೆಚ್ಚಿಸೋ ಜವಾಬ್ದಾರಿ ನಂದು ಅಷ್ಟೇ. ಡೈರೆಕ್ಟ್ರಿಗೆ ಇಷ್ಟ ಆಯ್ತಾ ಸೂಪರ್ ನಾನು ಹಾಕ್ತೀನಿ. ಆ್ಯಕ್ಚುಲಿ ಡೆಡಿಕೇಟಿವ್ ಆಗಿ ತುಂಬ ಸಾಂಗ್ ಕೆಲಸಗಳಿದ್ರು ಕೂಡ ಫಸ್ಟ್ ಟೈಮು ಇದು ವರ್ಕ್ ಮಾಡ್ತಾ ಇರೋದು ಬ್ಯಾಕ್ಗ್ರೌಂಡ್ ಸ್ಕೋರು. ಡೆಡಿಕೇಟಿವ್ ಆಗಿ ಕೂತು ಸಿಕ್ಕಾಪಟ್ಟೆ ಸ್ಟ್ರೆಸ್ ಇದ್ರು ಕೂಡ ಕೆಲಸ ಮಾಡ್ತಾವ್ರೆ ಆಯುಷ್. ಥ್ಯಾಂಕ್ ಯು ಆಯುಷ್. ಇದು ನಿಮಗೆ ನಾಳೆ ಎಲ್ಲಿದೆ ಸಿನಿಮಾ, ನಿಮಗೆ ತುಂಬ ಒಳ್ಳೆ ಭವಿಷ್ಯ ಅಂತ ಅಂದ್ಕೊಡೋದು.